ಓಂ ಗುರುಭ್ಯೋ ನಮಃ. ಬಂಧುಗಳೇ, ಬಹುತಾಂಶವಾಗಿ ಎಲ್ಲರಲ್ಲೂ ಕೂಡ ಭಾಷಣ ಕಲೆ ಅಂದ್ರೆ ವಾಕ್ಚಾತುರ್ಯ ಅಂತೀವಲ್ಲ, ಮಾತನಾಡುವ ಕಲೆ ಇರುವುದಿಲ್ಲ. ಅದು ಕೆಲವರಲ್ಲಿ ಮಾತ್ರ ಇರುತ್ತೆ. ನಿಮಗೂ ಗೊತ್ತಿರಬಹುದು ಬಂಧುಗಳೇ, ಮಾತಿನಲ್ಲಿ ಯಾರು ಚತುರರಾಗಿರ್ತಾರೆ, ವಾಕ್ಚಾತುರ್ಯವನ್ನ ಯಾರು ಹೊಂದಿರುತ್ತಾರೆ, ಅಥವಾ ಭಾಷಣ ಸಂಭಾಷಣೆಗಳಲ್ಲಿ ಯಾರು ನಾವೀನ್ಯತೆಯನ್ನ, ಯಾರು ಪ್ರವೀಣತೆಯನ್ನ ಪಡೆದಿರ್ತಾರೆ ಅನ್ನುವುದು ನಿಮಗೂ ಗೊತ್ತಿರಬಹುದು ಬಂಧುಗಳೇ. ವಾಕ್ಚಾತುರ್ಯ ಕೌಶಲ್ಯವನ್ನ ಹೊಂದಿದಂತ ವ್ಯಕ್ತಿಗಳಲ್ಲಿಯೂ ಕೂಡ ಕೆಲವರು ಹೇಗಿರ್ತಾರೆ ಅಂದ್ರೆ ಅತಿ ಪ್ರಾವೀಣ್ಯತೆಯನ್ನ ಪಡೆದಿರ್ತಾರೆ. ಅಂದ್ರೆ ಅಷ್ಟೊಂದು ಚತುರತೆಯಿಂದ ಮಾತಾಡ್ತಿರ್ತಾರೆ. ಬಹು ಪ್ರಭಾವಿಯಾಗಿರುತ್ತೆ ಅವರ ಭಾಷಣ, ಅವರ ಮಾತುಗಳು. ಅವರು ಯಾರಾಗಿರ್ತಾರೆ ಕೇಳಿ. ಒಂದು ರಾಜ್ಯದ ರಾಜನೊಬ್ಬ ಒಂದು ಭಾಷಣ ಸ್ಪರ್ಧೆಯನ್ನ ಆಯೋಜನೆ ಮಾಡಿರುತ್ತಾನೆ. ಆ ಭಾಷಣ ಸ್ಪರ್ಧೆಗಾಗಿ ಅಕ್ಕಪಕ್ಕದ ರಾಜ್ಯದಲ್ಲಿಯ ಜನರಿಗೂ ಕೂಡ ಪ್ರವೇಶ ಇರುತ್ತೆ. ಅದಕ್ಕೊಂದು ದೊಡ್ಡ ಬಹುಮಾನವೂ ಕೂಡ ಇಟ್ಟಿರುತ್ತಾನೆ ಆ ರಾಜ. ಆ ಬಹುಮಾನದ ಆಶೆಯಿಂದ ಮತ್ತು ಕೆಲವರು ತಮ್ಮ ಚಾತುರ್ಯವನ್ನ ತೋರಿಸುವ ಉದ್ದೇಶದಿಂದ ಅಕ್ಕಪಕ್ಕದ ರಾಜ್ಯದ ಎಲ್ಲ ಪಂಡಿತರು, ವಿದ್ವಾಂಸರು ಮತ್ತು ಸಾಮಾನ್ಯರು ಕೂಡ ಆ ಭಾಷಣ ಸ್ಪರ್ಧೆಯಲ್ಲಿ ಭಾಗ ತೆಗೆದುಕೊಳ್ಳುತ್ತಾರೆ. ಭಾಷಣಕ್ಕಾಗಿ ಒಂದು ವಿಷಯವನ್ನೂ ಕೂಡ ಕೊಟ್ಟಿರ್ತಾರೆ ಎಲ್ಲರಿಗೆ. ಆ ವಿಷಯ ಏನು ಅಂದ್ರೆ ಕಳ್ಳತನ, ಅಥವಾ ಕಳ್ಳತನದ ಲಾಭ ಹಾನಿ, ಕಳ್ಳತನ ಯಾಕೆ ಮಾಡಬಾರದು ಅನ್ನೋದರ ಮೇಲೆ ಮಾತಾಡೋದಿರುತ್ತೆ ಎಲ್ಲರಿಗೂ. ಅಕ್ಕಪಕ್ಕದ ರಾಜ್ಯದಿಂದ ಬಂದಂತಹ ವಿದ್ವಾಂಸರು, ಪಂಡಿತರೆಲ್ಲರೂ ಬಹುವಿಧವಾಗಿ ಅನೇಕ ಪ್ರಕಾರದ ಸಂಸ್ಕೃತ ಶ್ಲೋಕಗಳನ್ನ ಬಳಸಿ ತಮಗೆ ಬಂದಂತಹ ವಾಕ್ಚಾತುರ್ಯ ಕಲೆಯಿಂದ ಹೇಳೋಕ್ ಶುರು ಮಾಡ್ತಾರೆ. ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ಹೇಳ್ತಾ ಹೋಗ್ತಾರೆ. ವಿದ್ವಾಂಸರು ಮಾತಾಡಿದ ಬಳಿಕ ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಿರುವವನೊಬ್ಬ ಮಾತಾಡೋಕ್ ಬರ್ತಾನೆ. ಇಷ್ಟೊಂದು ದೊಡ್ಡ ದೊಡ್ಡ ಪಂಡಿತರು, ವಿದ್ವಾಂಸರು ಮಾತಾಡಿದ ಬಳಿಕ ಇವನೇನು ಮಾತಾಡ್ತಾನೆ ಅನ್ಕೊಳ್ತಾರೆ ಜನ. ಏನ್ ಆಶ್ಚರ್ಯ ಅಂತೀರಾ ಬಂಧುಗಳೇ? ಎಲ್ಲ ಪಂಡಿತರಿಗಿಂತಲೂ, ಎಲ್ಲ ವಿದ್ವಾಂಸರಿಗಿಂತಲೂ ಆತನೇ ಚೆನ್ನಾಗಿ ಮಾತಾಡಿ ತೋರಿಸ್ತಾನೆ ಆತ. ಅಷ್ಟೊಂದು ಪ್ರಭಾವಿಯಾಗಿರುತ್ತೆ ಆತನ ವಾಕ್ಚಾತುರ್ಯ. ವಿಶೇಷ ಅಂದ್ರೆ ರಾಜನ ಬಹುಮಾನ ಏನಿತ್ತಲ್ಲ, ಅದು ಕೂಡ ಅವನಿಗೆ ಸಿಗುತ್ತೆ ಬಂಧುಗಳೇ. ಆತ ನೆರೆ ರಾಜ್ಯದವನಾಗಿರ್ತಾನೆ. ಪೂರ್ತಿ ಭಾಷಣ ಕಾರ್ಯಕ್ರಮ ಮುಗಿದ ನಂತರ ಆತ ಮರಳಿ ಹೋದ ಬಳಿಕ ಈ ಭಾಷಣ ಸ್ಪರ್ಧೆಯನ್ನ ಆಯೋಜನೆ ಮಾಡಿರ್ತಾನಲ್ಲ, ಆ ರಾಜ ತನ್ನ ಸೇವಕರಿಗೆ, ಸೈನಿಕರಿಗೆ ಆದೇಶ ಕೊಡ್ತಾನೆ. ಏನು? ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದು ಹೋದಂತ ವ್ಯಕ್ತಿ ಯಾರು, ಆತನ ವಿವರವನ್ನ ನನಗೆ ತಂದು ಕೊಡಿ ಅಂತ ರಾಜ ಆದೇಶ ಕೊಡ್ತಾನೆ. ಸೈನಿಕರು ತಕ್ಷಣ ಹೋಗಿ ಆತನ ವಿವರವನ್ನ ಹುಡುಕಿ ತರ್ತಾರೆ. ಏನು ವಿಶೇಷ ಬಂಧುಗಳೇ? ಆತ ಒಬ್ಬ ಮಹಾ ಕಳ್ಳನಾಗಿರ್ತಾನೆ. ಆತ ಯಾವ ರಾಜ್ಯದಿಂದ ಬಂದಿರ್ತಾನೋ ಆ ರಾಜ್ಯದಲ್ಲಿಯ ಜನ ಆತನಿಗೆ ಮಹಾ ಕಳ್ಳ ಅಂತ ಗುರುತಿಸ್ತಿರ್ತಾರೆ. ವಿಚಿತ್ರ ಅಲ್ಲ ಬಂಧುಗಳೇ? ಇಂದಿನ ಸಮಾಜದಲ್ಲಿಯೂ ಕೂಡ ವಾಕ್ಚಾತುರ್ಯ ಅಥವಾ ಮಾತಿನ ಕಲೆಯನ್ನ ಹೊಂದಿದಂತಹ ಜನರಲ್ಲಿಯ ಬಹುತಾಂಶ ಜನರನ್ನು ನೀವು ಪರೀಕ್ಷಿಸಿ ನೋಡಿ, ಅವರ ಗುಣಗಳನ್ನ ಪರೀಕ್ಷಿಸಿ ನೋಡಿ. ಬಹುತಾಂಶ ಅವರು ಇಂಥವರೇ ಆಗಿರುತ್ತಾರೆ. ಅಂದ್ರೆ ಮಾತಿನ ಚಾತುರ್ಯ ಯಾರ ಹತ್ರ ಇರುತ್ತೆ ಅಂತ ನಿಮಗೆ ಗಮನಕ್ಕೆ ಬಂತು ಅನಿಸುತ್ತೆ. ಧನ್ಯವಾದಗಳು.